ಪ್ರಭಾ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಶಿರಾನಗರದಲ್ಲಿ ನಶೆಮುಕ್ತ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿ ಅಶೋಕ್ ಕೆವಿಯವರ ನೇತೃತ್ವದಲ್ಲಿ ಶಿರಾನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಶೆಮುಕ್ತ ಅಭಿಯಾನ ಕಾರ್ಯಕ್ರಮಕ್ಕೆ ಇಂದು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಶಿರಾನಗರವನ್ನ ಸಂಪೂರ್ಣವಾಗಿ ನಶೆಮುಕ್ತವನ್ನಾಗಿ ಮಾಡುವ ಉದ್ದೇಶದಿಂದ ಈ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಸಂಘಟನೆಯ ಜವಾಬ್ದಾರಿಯನ್ನ ರಜಾಯಿ ರೆಹನಿಯಾ ಮಸೀದಿಯ ಅಧ್ಯಕ್ಷ ಮುರಾದ್ ಪಾಷಾ ನೇತೃತ್ವದಲ್ಲಿ ನಡೆದ ನಶೆಮುಕ್ತ ಶಿರಾ ಸಮಾಜ ಸೇವಕ ಸಾದಿಕ್ ಪಾಷಾ ಅವರು ಭಾಗಿಯಾಗಿದ್ದರು. ಸರ್, ಬೇಗಂ ಮೊಹಲ್ಲಾ ರಜಾಯರಿನ ಮಸೀದಿ ಅಧ್ಯಕ್ಷರು ಮುರಾದ್ ಪಾಷಾ ಅಂತ ನಾವೇ. ಹೌಸೆ ಆಜಮ್ ಮದ್ರಸಾ ಅಂದರೆ ಆಶ್ರಮ ನಡೆಸ್ತಾರೆ. ಇದಕ್ಕೆ ಅಧ್ಯಕ್ಷ ನಾವೇ. ಸೆಕ್ರೆಟರಿ ಇದ್ದಾರೆ, ನಾಯಬ್ ಅಧ್ಯಕ್ಷರು ಇದ್ದಾರೆ, ಆಮೇಲೆ ರಜಾಯರಿನ ಮಸೀದಿ ಉಪಾಧ್ಯಕ್ಷರು ಇದ್ದಾರೆ. ನಾವು ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಪೊಲೀಸ್ ಜೊತೆನೇ ನಾವು ಕೈ ಜೋಡಿಸಿದ್ದಾರೆ. ಏನಕ್ಕೆ ಜೋಡಿಸಿದ್ದಾರೆ ಅಂದರೆ ಎಲ್ಲ ಮಕ್ಕಳು ನಮ್ಮದು ಅಮಾಯಕರು ಮಕ್ಕಳು ಇರ್ತಾರೆ. ಅವ್ರು ಗಾಂಜಾ ಹೊಡಿಯೋದು, ಡಿಕ್ಸ್ ಹೊಡಿಯೋದು, ಇಲ್ಲ ಇದು ಮಾಡ್ತಾರೆ, ಟ್ಯಾಬ್ಲೆಟ್ ಹೊಡಿಯೋದು. ಇದಕ್ಕೆ ನಾವು ಪೊಲೀಸರ ಜೊತೆನಾಗೆ ಇದ್ದಾರೆ, ಇನ್ನೂ ಇರ್ತಾರೆ. ನಮಗೆ ಇದು ಮುಗಿಸ್ಬೇಕು. ನಾವು ಏನನ್ನಾಗಲಿ ಇದು ಗಾಂಜಾ ಇಸ್ರಾಯಿಂದ ಬಿಸ್ಬೇಕು. ನಾವು ಎಷ್ಟು ನಾವು ಕೇಳ್ಕೊಳ್ಳೋದು, ನಾವು ಪೊಲೀಸ್ ಜೊತೆನಾಗ ಇರ್ತಾರೆ, ಇನ್ನೂ ನಮ್ಮ ಏರಿಯಾವರೆಲ್ಲ ಜೊತೆನಾಗಿದ್ದಾರೆ ಪೊಲೀಸರು. ನಶೆ ಮುಕ್ತ ಸಿರಾ ಮಾಡಬೇಕು ಅಂತ ನಮ್ಮ ಒಂದು ಹೋರಾಟ. ಇದಕ್ಕೆ ನಾವು ಸಿರಾ ನಗರ ಪೊಲೀಸ್ ಇವರಿಂದ ಮಾತನಾಡಿದ್ವಿ. ಮತ್ತು ಅವರು ಎಲ್ಲರೂ ಬಂದರು, ದೊಡ್ಡ ದೊಡ್ಡ ಸಾಹೇಬ್ರೂ ಬಂದು ಇದಕ್ಕೆ ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ಇದು ಮಾಡ್ತಿದ್ದೀವಿ. ಏನಿದೆ ಅಂದರೆ ಇವತ್ತು ಸಣ್ಣ ಮಕ್ಕಳು SLC ಆಗಿರಲ್ಲ, ಅವರು ಗಾಂಜಾದು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಡ್ರಗ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವರಿಗೆ ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಒಂದು ಕನ್ಸಿಸ್ಟೆಂಟ್ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು, ನನ್ನ ಮಗ ಓದಿ ಒಂದು ಇದಾಗಬೇಕು ಅಂತ ಮಕ್ಕಳು ಇವತ್ತು ಇಂಥ ಚಟದಲ್ಲಿ ಬಿಟ್ಬಿಟ್ಟಿದ್ದಾರೆ. ಇಂಥ ಇದು ಬಂದುಬಿಟ್ಟಿದೆ ನಶಾ. ಬ್ರೆಡ್ ಮೇಲೆ ಮೆಂಥೋಪ್ಲಸ್ ಹಚ್ಕೊಂಡು ತಿನ್ನೋದು ಒಂದು ನಶಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಾಂಜಾ ಅಂತೂ ಆಮ್ ಆಗಿಬಿಟ್ಟಿದೆ, ಇವತ್ತು ಎಲ್ಲ ಕಡೆ ಇದಾಗಿಬಿಟ್ಟಿದೆ. ಇದಕ್ಕೆ ದಯವಿಟ್ಟು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಕೇಳ್ಕೊಳ್ತೀನಿ ಅಂದರೆ, ತನ್ನ ತಂದೆ ತಾಯಿ ಪೋಷಕರು ತಮ್ಮ ಮಕ್ಕಳ ಮೇಲೆ ಧ್ಯಾನ ಜಾಸ್ತಿ ಇಡಬೇಕು. ಎಷ್ಟು ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಥೈರಾಯ್ಡ್ ಇದೆಯಾ, ದಪ್ಪ ಆಗ್ತಾ ಇದ್ದೀರಾ, ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.